ಎಲ್ರಿಗೂ ನಮಸ್ಕಾರ. ಪ್ರೇಮಾನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತು ಏನು ಸೀಟೆಡ್ ಪರೀಕ್ಷೆ ನಡೆಯಿತು, ಮಧ್ಯಾಹ್ನದ ಒಂದು ಸೆಷನಲ್ಲಿ ಪೇಪರ್ 2ಗೆ ಸಂಬಂಧಪಟ್ಟ ಹಾಗೆ ಪತ್ರಿಕೆ 2. ಸೊ ಏನು ಕನ್ನಡ ಲ್ಯಾಂಗ್ವೇಜ್ 1 ಯಾರ್ಯಾರು ತೊಗೊಂಡಿದ್ರಿ ಅವರಿಗೆ ಈ ಒಂದು ವಿಡಿಯೋ ಆಗಿರುತ್ತೆ, ಕೀ ಆನ್ಸರ್ಸ್ ಆಗಿರುತ್ತೆ. ಆ್ಯಂಡ್ ಇದು ಸಂಭವನೀಯ ಕೀ ಆನ್ಸರ್ಸ್ ಆಗಿರುತ್ತೆ. ಇದೇ ಫೈನಲ್ ಅಂತ ನಾನು ಹೇಳಲ್ಲ, ಬಿಕಾಸ್ ಇಲಾಖೆಯಿಂದ ಏನು ಬಿಡುಗಡೆ ಮಾಡ್ತಕ್ಕಂತಹ ಒಂದು ಕೀ ಆನ್ಸರ್ಸ್ನ ಕೂಡ ನಾವು ನೋಡಬೇಕಾಗುತ್ತೆ. ಸೊ ಅದು ಫೈನಲ್ ಆಗಿರುತ್ತೆ. ಸೊ ಇದು 99% ಅಕ್ಯುರೇಟ್ ಆಗಿರುತ್ತೆ. ಸೊ ಹಾಗಾಗಿ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ, ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸೊ ಇವಾಗ ನಮಗೆ ಲ್ಯಾಂಗ್ವೇಜ್ 1 ಕನ್ನಡ ಅಂದರೆ ನಮ್ಮ ಕರ್ನಾಟಕದಲ್ಲಿ ಲ್ಯಾಂಗ್ವೇಜ್ 1 ಕನ್ನಡನೇ ತೊಗೊಂಡಿರ್ತೀವಿ. ಸೊ ನಾನು ಆಲ್ರೆಡಿ ಇಂಗ್ಲೀಷ್ ಮತ್ತು ಸೈಕಾಲಜಿ ಪೇಪರ್ನ ಬಿಡಿಸಿದ್ದೀನಿ. ಸೊ ಇದು 3rd ಪೇಪರ್ ಆಗಿರುತ್ತೆ. ಅಂದರೆ ಇಲ್ಲಿ ನಾವು ನೋಡ್ತಾ ಇರ್ಬೋದು, 91ನೇ ಪ್ರಶ್ನೆಯಿಂದ 120ನೇ ಪ್ರಶ್ನೆ ತನಕ ನಮಗೆ ಕನ್ನಡ ಆನ್ಸರ್ ಮಾಡಲಿಕ್ಕೆ ಇರುತ್ತೆ. ಸೊ ಇದು ಒಂದೇ ನಮಗೆ ಲ್ಯಾಂಗ್ವೇಜ್ ಕನ್ನಡ ಏನು ತೊಗೊಂಡಿರ್ತೀವಿ ಅದು ಒಂದೇ ನಮ್ಮ ಭಾಷೆನಲ್ಲಿ ಇರುತ್ತೆ. ಇನ್ನು ಉಳಿದವೆಲ್ಲವೂ ಹಿಂದಿ ಮತ್ತು ಇಂಗ್ಲೀಷ್ನಲ್ಲಿ ಇರುತ್ತೆ. ಸೊ ಇಲ್ಲಿ ನೋಡಿ, ಇಲ್ಲಿ ಫಸ್ಟ್ ಮೇನಲ್ಲಿ ನಮಗೆ ಪ್ಯಾಸೇಜ್ ಕೊಟ್ಟಿದ್ದಾರಲ್ಲ, ಸೊ ಪ್ಯಾಸೇಜ್ನ ನಾವು ನೋಡ್ಕೊಂಡು ಏನು ಮಾಡಬೇಕಾಗುತ್ತೆ, ಆನ್ಸರ್ ಮಾಡಬೇಕಾಗುತ್ತೆ. ಸೊ ನಜರು ಈ ಪದದ ಮೂಲ ಯಾವುದು ಅಂತ ಕೇಳಿದ್ದಾರೆ. ಸೊ ನಜರು ಈ ಒಂದು ಪದದ ಮೂಲ ಬಂದ್ಬಿಟ್ಟು ಒರಿಜಿನ್ ಆಫ್ ನಜರು. ಸೊ ಇದಕ್ಕೆ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಅಂತ ಬಂದಾಗ ನಾವು ಅರೇಬಿ ಅನ್ನೋದನ್ನ ಆನ್ಸರ್ ಅಂತ ಹೇಳಬೇಕಾಗುತ್ತೆ. ನಜರು ಅನ್ನೋದು ಅರೇಬಿ ಭಾಷೆಯ ಒಂದು ಪದ ಆಗಿರುತ್ತೆ. ಇಟ್ ಇಸ್ ಅ ಲೋನ್ ವರ್ಡ್ ಫ್ರಮ್ ಅರೇಬಿಕ್ ಆರ್ ಪರ್ಷಿಯನ್. ಓಕೆ, ಸೊ ಆಪ್ಷನ್ 1 ಸರಿಯಾದ ಆನ್ಸರ್ ಆಗುತ್ತೆ. ಸೊ ಎರಡನೇದು ಕೈಗೊಳ್ಳು ಈ ಪದದ ಅರ್ಥ ಕೇಳಿದ್ದಾರೆ. ಸೊ ಮೀನಿಂಗ್ ಆಫ್ ಕೈಗೊಳ್ಳು. ಸೊ ಇದಕ್ಕೆ ಕೈಗೊಳ್ಳು ಅಂತ ಹೇಳಿದ್ರೆ ಮಾಡು ಅನ್ನೋದನ್ನ ನಾವು ಆನ್ಸರ್ ಅಂತ ಹೇಳಬೇಕಾಗುತ್ತೆ. ಸೊ ಟು ಡೂ ಅಥವಾ ಅಂಡರ್ಟೇಕ್, ಟು ಟೇಕ್ ಅಪ್ ಆರ್ ಸ್ಟಾರ್ಟ್ ಅ ಟಾಸ್ಕ್ ಅಂತ ಹೇಳ್ತೀವಲ್ಲ. ಸೊ ಕೈಗೊಳ್ಳು ಅಂತ ಹೇಳಿದ್ರೆ ಮಾಡು, ಸ್ಟಾರ್ಟ್ ಮಾಡು ಅನ್ನೋ ಥರ. ಆ್ಯಂಡ್ ನೆಕ್ಸ್ಟ್ ಮುಂದಿನ ಒಂದು ಪ್ರಶ್ನೆ, ಮುಪ್ಪಿನ ಮೇಬಳ್ಳಿಗೆ ಸಿಲುಕಿ ಬಿದ್ದಲ್ಲೇ ಬಿದ್ದುಕೊಂಡಿದ್ದರು ಈ ವಾಕ್ಯವನ್ನು ವಿವರಿಸಿ ಅಂತ ಕೇಳಿದ್ದಾರೆ. ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 1 ಮೇಲಿನ ಮುಪ್ಪಾದ ಬಲೆಗೆ ಸಿಕ್ಕಿ ಹೋಗು ಅನ್ನೋದು ಆನ್ಸರ್ ಆಗುತ್ತೆ, ಆಪ್ಷನ್ 1. ಓಕೆ, ಸೊ ರೆಫರ್ಸ್ ಟು ಬೀಯಿಂಗ್ ಕಾಟ್ ಇನ್ ದ ನೆಟ್ ಆಫ್ ಓಲ್ಡ್ ಏಜ್ ಅಂತ. ಸೊ ಇದು ಕನ್ನಡದಲ್ಲಿರೋದ್ರಿಂದ ಕನ್ನಡದಲ್ಲಿ ಎಕ್ಸ್ಪ್ಲನೇಷನ್ ಕೊಡ್ತಾ ಹೋಗ್ತೀನಿ. ಆ್ಯಂಡ್ ನೆಕ್ಸ್ಟು 94ನೇ ಪ್ರಶ್ನೆ, ಈಗ ಮನಸ್ಸು ಏನನ್ನು ನೆನಪಿಸಿಕೊಳ್ಳುತ್ತಿದೆ ಅಂತ ಕೇಳಿದ್ದಾರೆ. ಸೊ ಹಳ್ಳಿಯವರ ರೀತಿ ಮಕ್ಕಳ ಮಾತು ಅನ್ನೋದು ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗಿರುತ್ತೆ. ನೆಕ್ಸ್ಟು ಪ್ರೈಮರಿ ಪರೀಕ್ಷೆಯ ಕಥೆ ಏನು ಅಂತ ಕೇಳಿದ್ದಾರೆ. ಸೊ ಪ್ರೈಮರಿ ಪರೀಕ್ಷೆಯ ಕಥೆ ಏನು ಅಂತಂದರೆ, ಮೊದಲು ಕೆಲಸಕ್ಕೆ ಕಾರಣವಾಗಿ ನಂತರ ತನ್ನ ಪ್ರಸ್ತುತತೆ ಕಳೆದುಕೊಂಡಿರುವುದು ಅನ್ನೋದು ಆನ್ಸರ್ ಆಗುತ್ತೆ. ಆ್ಯಂಡ್ 96ನೇ ಒಂದು ಪ್ರಶ್ನೆ, ಗವರ್ನಮೆಂಟ್ ಈ ಪದ ಎಲ್ಲಿಂದ ಬಂದಿದ್ದು ಅಂತ. ಸೊ ಗವರ್ನಮೆಂಟ್ ಅಂತಕ್ಕಂತಹ ಒಂದು ಪದ ಬಂದ್ಬಿಟ್ಟು ಇಂಗ್ಲೀಷ್. ಸೊ ಇಂಗ್ಲೀಷ್ನಿಂದ ಈ ಒಂದು ಪದ ಬಂದಿರೋ ಅಂಥದ್ದು. ಸೊ ಡೈರೆಕ್ಟ್ ಲೋನ್ ವರ್ಡ್ ಫ್ರಮ್ ಗವರ್ಮೆಂಟ್ ಅನ್ನೋದು. ಸೊ ನೆಕ್ಸ್ಟು ಮುಂದಿನ ಪ್ರಶ್ನೆ, ಉಪಾಧ್ಯಾಯ ಈ ಪದದ ಮೂಲ ಕೇಳಿದರೆ. ಈ ಪದದ ಮೂಲ ಬಂದ್ಬಿಟ್ಟು ಸಂಸ್ಕೃತ, ಆಪ್ಷನ್ 4 ಸರಿಯಾದ ಆನ್ಸರ್ ಆಗುತ್ತೆ, ಪ್ರಾಕೃತ ಅಲ್ಲ. ಸೊ ಉಪಾಧ್ಯಾಯ ಪದದ ಮೂಲ ಬಂದ್ಬಿಟ್ಟು ಸಂಸ್ಕೃತ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು 98ನೇ ಪ್ರಶ್ನೆ, ಹೂವಿನ ಎಡೆಯಲ್ಲಿ ಒಣ ಒಲೆ ಮಾತ್ರ ಉಳಿದಿದೆ ಈ ಮಾತು ಯಾವ ಭಾವವನ್ನು ಸೂಚಿಸ್ತಾ ಇದೆ ಅಂತ ಕೇಳಿದ್ದಾರೆ. ಸೊ ಹೂವಿನ ಎಡೆಯಲ್ಲಿ ಒಣ ಒಲೆ ಅನ್ನುವಂಥದ್ದು ಆಪ್ಷನ್ 3 ಸುಂದರವಾಗಿದ್ದದ್ದು ಅದನ್ನು ಕಳೆದುಕೊಂಡಿದ್ದು. ಸೊ ಆಪ್ಷನ್ 3 ಸರಿಯಾದ ಆನ್ಸರ್ ಆಗಿರುತ್ತೆ. ಓಕೆ, ನೆಕ್ಸ್ಟು 99ನೇ ಪ್ರಶ್ನೆ, ಕಡೆಗೆ ಕೆಳಗಿಟ್ಟಿದ್ದು ಈ ವಾಕ್ಯ ಭಾಗದ ಇಲ್ಲಿನ ಅರ್ಥ ಏನು ಅಂತ ಕೇಳಿದ್ದಾರೆ. ಕಡೆಗೆ ಕೆಳಗಿಟ್ಟಿದ್ದು ಅನ್ನೋದು. ಸೊ ಇದಕ್ಕೆ ಆನ್ಸರ್ ಬಂದ್ಬಿಟ್ಟು ನಾವು ಆಪ್ಷನ್ 3 99ನೇ ಕ್ವೆಶ್ಚನ್ ಅಲ್ವಾ. ಸೊ 99ನೇ ನಿವೃತ್ತಿಯಾದದ್ದು. ಸೊ ರಿಟೈರ್ಡ್ ಅನ್ನೋ ಥರ. ಸೊ ಹಾಗಾಗಿ ಆಪ್ಷನ್ 3 ಆನ್ಸರ್ ಆಗುತ್ತೆ. ಆ್ಯಂಡ್ ಕ್ವೆಶ್ಚನ್ ನಂಬರ್ 100ನೇ ಒಂದು ಪ್ರಶ್ನೆ, ಇದು ಬಂದ್ಬಿಟ್ಟು ಕವನ. ಸೊ ಆ ಒಂದು ಕವನವನ್ನು ಓದಿ ನಾವೇನು ಮಾಡಬೇಕಾಗುತ್ತೆ, ಆನ್ಸರ್ನ ಮಾಡಬೇಕಾಗತ್ತೆ. ಜಡಿದು ಈ ಪದದ ಅರ್ಥ ಏನು ಅಂತ ಕೇಳಿದ್ದಾರೆ. ಸೊ ಜಡಿದು ಅಂತ ಹೇಳಿದ್ರೆ ಟು ಸ್ಕೋಲ್ಡ್ ಅಥವಾ ರೆಬ್ಯೂಕ್. ಸೊ ಹಾಗಾಗಿ ಈ ಒಂದು ಇದರಲ್ಲಿ ಜಡಿದು ಅಂತ ಬಂದಾಗ ನಾವು ಆಪ್ಷನ್ 3 ಗದರಿಸಿ ಅಂತ ತಗೊಳ್ಬೋದಾಗಿದೆ. ಆ್ಯಂಡ್ ನೆಕ್ಸ್ಟು ಜಡಿದೊಮ್ಮೆ ಪದವನ್ನು ಬಿಡಿಸಿ ಬರೀರಿ. ಸೊ ಇದನ್ನು ನಾವು ಬಿಡಿಸಿ ಬರೆದಾಗ ಇದರ ಒಂದು ವಿಗ್ರಹವಾಕ್ಯ ಏನಾಗುತ್ತೆ, ಜಡಿದು ಪ್ಲಸ್ ಒಮ್ಮೆ ಜಡಿದೊಮ್ಮೆ. ಸೊ ಆಪ್ಷನ್ 3 ಸರಿಯಾದ ಆನ್ಸರ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು ರಾಮನಾಥನಿಗೆ ಏನನ್ನ ಸವಾಲು ಹಾಕಲಾಗಿದೆ ಅಂತ ಪ್ರಶ್ನೆ ಇದೆ, 102ನೇ ಒಂದು ಪ್ರಶ್ನೆ. ಇದಕ್ಕೆ ಆಪ್ಷನ್ 3 ನನ್ನ ಹಾಗೆ ಹಸಿದು ನೋಡು ಅಂತ ಹೇಳಿ ಸವಾಲು ಹಾಕಿರುವಂಥದ್ದು. ಸೊ ಆಪ್ಷನ್ 3. ನೆಕ್ಸ್ಟ್ 103ನೇ ಪ್ರಶ್ನೆ, ಒಡಲುಗೊಂಡವ ಈ ಪದದ ಅರ್ಥ ಏನು ಅಂತ ಕೇಳಿದ್ದಾರೆ. ಸೊ ಒಡಲುಗೊಂಡವ ಅಂತ ದೇಹವನ್ನು ಪಡೆದವ, ಒನ್ ಹೂ ಪೊಸೆಸ್ ಫಿಸಿಕಲ್ ಬಾಡಿ. ಸೊ ಆಪ್ಷನ್ 3 ದೇಹವನ್ನು ಪಡೆದವ, ಒಡಲುಗೊಂಡವ ಅನ್ನುವಂತಹ ಒಂದು ಅರ್ಥ ಆಗುತ್ತೆ.
ಓಕೆ, ನೆಕ್ಸ್ಟ್ 104ನೇ ಒಂದು ಪ್ರಶ್ನೆ, ಏನನ್ನ ಹೇಳಬೇಡ ಇಂದು ಎಲ್ಲಿ ಹೇಳಲಾಗಿದೆ, ಅಂದರೆ ಏನನ್ನ ಹೇಳಬೇಡ ಅಂತ ಎಲ್ಲಿ ಹೇಳಲಾಗಿದೆ ಅಂತ. ಸೊ ಆಪ್ಷನ್ ನಂಬರ್ 4, ಹಸಿದವನನ್ನ ಸುಳ್ಳು ಹೇಳುವವನು ಅಂತ ಹೇಳಬೇಡ ಅಂತ ಹೇಳಿರುವಂಥದ್ದು. ಸೊ ಆಪ್ಷನ್ 4. ಆ್ಯಂಡ್ 105ನೇ ಪ್ರಶ್ನೆ, ಒಟ್ಟು ಸತ್ಯದ ಆಶಯವೇನು ಅಂತ ಕೇಳಿದ್ದಾರೆ. ಸೊ ಒಟ್ಟು ಸತ್ಯದ ಆಶಯ ಅಂತ ಬಂದಾಗ ದೇಹವನ್ನು ಮೀರುವುದರ ಕುರಿತು ಇದೆ ಅಂತ. ಸೊ ದೇಹವನ್ನು ಮೀರುವುದರ ಕುರಿತು ಇದೆ. ಆಪ್ಷನ್ 4 ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ 106ನೇ ಪ್ರಶ್ನೆ, ಸಾಂಸ್ಥಿಕ ಬರವಣಿಗೆಯಲ್ಲಿ ಈ ಕೆಳಗಿನ ಯಾವುದು ಬರುವುದಿಲ್ಲ. ಸಾಂಸ್ಥಿಕ ಬರವಣಿಗೆ ಅಂದರೆ ಇನ್ಸ್ಟಿಟ್ಯೂಷನಲ್ ರೈಟಿಂಗ್. ಸೊ ಇದರಲ್ಲಿ ಯಾವುದು ಬರೋದಿಲ್ಲ ಅಂತ ಕೇಳಿದ್ದಾರೆ. ಸೊ ಆಪ್ಷನ್ 3, ಸ್ವವಿವರಗಳು. ಸೊ ಬಯೋಡೇಟಾ, ರೆಸ್ಯೂಮೋ, ಸೊ ಇದೆಲ್ಲ ಏನು ಸಾಂಸ್ಥಿಕ ಬರವಣಿಗೆಯಲ್ಲಿ ಬರೋದಿಲ್ಲ ಅಂತ ಕೊಟ್ಟಿದ್ದಾರೆ. ಇನ್ಸ್ಟಿಟ್ಯೂಷನಲ್ ರೈಟಿಂಗ್ ಯೂಶಲಿ ಎಕ್ಸ್ಕ್ಲೂಡ್ಸ್ ಪರ್ಸನಲ್ ರೆಸ್ಯೂಮೇಸ್. ಸೊ ಆಪ್ಷನ್ 3. ಆ್ಯಂಡ್ ನೆಕ್ಸ್ಟು 107ನೇ ಪ್ರಶ್ನೆ, ಭಾಷಾ ಗಳಿಕೆ ಮತ್ತು ಕಲಿಕೆಯಲ್ಲಿ ಅಂತಸ್ಥ ಊಹಾ ಸಿದ್ಧಾಂತ ಅಂದರೆ ಏನು ಅಂತ ಕೇಳಿದ್ದಾರೆ. ಅಂದರೆ ಹುಟ್ಟಿನಿಂದಲೇ, ಸೊ ಆಪ್ಷನ್ 3 ನೋಡಿಲಿ, ಹುಟ್ಟಿನಿಂದಲೇ ಎಲ್ಲ ಮನುಷ್ಯರು ಭಾಷಾ ಜ್ಞಾನವನ್ನು ಹೊಂದಿರ್ತಾರೆ ಅಂತ ನಂಬೋದು ಅನ್ನೋದು ಆನ್ಸರ್ ಆಗುತ್ತೆ ಈ ಒಂದು ಪ್ರಶ್ನೆಗೆ. ನೆಕ್ಸ್ಟ್ 108ನೇ ಒಂದು ಪ್ರಶ್ನೆ, ವಿಷಯಾಭಿಮುಖ ಭಾಷಿಕ ನಿಯುಕ್ತಿ ಯಾವುದನ್ನು ಕುರಿತಂತೆ ಇದೆ ಅಂತ ಇದೆ. ಸೊ ಈ ಪ್ರಶ್ನೆಗೆ ಆಪ್ಷನ್ 1 ನೋಡಿಲಿ, ಭಾಷಾ ನಿಯುಕ್ತಿಯು ಭಾಷೆಯು ಹೇಗೆ ಬಳಸಲ್ಪಟ್ಟಿದೆ ಅನ್ನೋದನ್ನು ಕೇಂದ್ರೀಕರಿಸುತ್ತೆ ಅನ್ನೋದು ಆನ್ಸರ್ ಆಗುತ್ತೆ. 109ನೇ ಒಂದು ಪ್ರಶ್ನೆ, ಭಾಷಾ ಕಲಿಕೆಯಲ್ಲಿ ಯಾವ ದೃಷ್ಟಿಕೋನವು ಪದ ಮತ್ತು ಪದದ ಭಾಗಗಳನ್ನು ಭಾಷಾ ಕಲಿಕೆಯ ಮೂಲಾಧಾರ ಅಂತ ಹೇಳಿ ಸಮರ್ಥಿಸುತ್ತೆ ಅಂತ ಇದೆ. ಸೊ ಆಪ್ಷನ್ 3, ಶಾಬ್ದಿಕ ದೃಷ್ಟಿಕೋನ ಅಥವಾ ಲೆಕ್ಸಿಕಲ್ ಅಪ್ರೋಚ್ ಅಂತ ಹೇಳ್ತಾರೆ. ಸೊ ಆಪ್ಷನ್ 3 ಸರಿಯಾದ ಆನ್ಸರ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ 110ನೇ ಒಂದು ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಶಾಲಾ ಶಿಕ್ಷಣದಲ್ಲಿ ಬಹುಭಾಷಿಕತೆಯ ಗುರಿಯಾಗಿಲ್ಲ ಅಂತ ಕೇಳಿದ್ದಾರೆ. ಸೊ ತ್ರಿಭಾಷಾ ಸೂತ್ರದ ಅಡಿಯಲ್ಲಿ ಮಾತೃಭಾಷೆ ಹಿಂದಿ ಮತ್ತು ಇಂಗ್ಲಿಷ್ ಕಲಿಸೋದು. ಸೊ ಹಾಗಾಗಿ ಆಪ್ಷನ್ 3 ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗುತ್ತೆ. ಯಾವುದು ಶಿಕ್ಷಣದಲ್ಲಿ ಬಹುಭಾಷಿಕತೆಯ ಗುರಿಯಾಗಿಲ್ಲ ಅನ್ನೋದು. ಸೊ ಆಪ್ಷನ್ 3 ಸರಿಯಾಗಿರುವಂಥ ಒಂದು ಆನ್ಸರ್ ಆಗಿರುತ್ತೆ. ಓಕೆ, ನೆಕ್ಸ್ಟ್ 111ನೇ ಪ್ರಶ್ನೆ, ವಾಣಿಯು ಒಂದು ಲೇಖನದ ಸಾಮಾನ್ಯ ಮೇಲ್ಪದರದ ತಿಳಿವನ್ನು ಪಡೆದುಕೊಳ್ಳಲು ಓದುತ್ತಿದ್ದಾಳೆ. ಇವಳ ಓದಿನ ಬಗೆಯು ಏನೆಂದು ಕರೆಸಿಕೊಳ್ಳುತ್ತದೆ ಅಂತ ಪ್ರಶ್ನೆ ಇದೆ. ಸೊ ಇಲ್ಲಿಗೆ ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಅಂತ ಬಂದಾಗ ನಾವು ಆಪ್ಷನ್ 3 ಸ್ಕಿಮ್ಮಿಂಗ್ ಅಂತ ಹೇಳಿ ಕರಿತೀವಿ. ಸೊ ಸ್ಕಿಮ್ಮಿಂಗ್, ರೀಡಿಂಗ್ ಫಾರ್ ಅ ಜನರಲ್ ಓವರ್ ವ್ಯೂ ಆರ್ ಜನರಲ್ ಗಿಸ್ಟ್. ಸೊ ಆಪ್ಷನ್ 3 ಸರಿಯಾದ ಆನ್ಸರ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ 112ನೇ ಪ್ರಶ್ನೆ ನೋಡಿ, ಇಲ್ಲಿ ಶಾಲಾ ಆಧಾರಿತ ಮೌಲ್ಯಾಂಕನದಲ್ಲಿ ಮುಂದುವರಿಸಲು ಸೂಕ್ತವಾದ 2 ಓದುವಿಕೆಯನ್ನು ಆಯ್ಕೆ ಮಾಡಿ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಆಪ್ಷನ್ 1 ನೋಡಿ, ಇಲ್ಲಿ ಎ ಮತ್ತು ಬಿ ಅನ್ನೋದು ಆನ್ಸರ್ ಆಗುತ್ತೆ. ಇದು ಕಲಿಕಾರ್ಥಿಗಳು ಮತ್ತು ಬೋಧಕರು ಇಬ್ಬರಲ್ಲಿಯೂ ಸ್ವಾಯತ್ತತೆಯನ್ನು ಬೆಳೆಸಲು ಸಹಾಯ ಮಾಡುತ್ತೆ. ಆ್ಯಂಡ್ ಎರಡನೇದು, ಇದು ಶಾಲೆಯು ತನ್ನದೇ ಆದದನ್ನು ಯೋಜಿಸಲು ಅವಕಾಶ ಮಾಡಿಕೊಡುತ್ತೆ ಅಂತ. ಸೊ ಆಪ್ಷನ್ 1 ಎ ಮತ್ತು ಬಿ ಸರಿಯಾದ ಆನ್ಸರ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟು, ಈ ಕೆಳಗಿನವುಗಳಲ್ಲಿ ಯಾವ ಶಿಕ್ಷಣದ ತಾಂತ್ರಿಕತೆಯು ಪ್ರತಿಪಾದಿಸುತ್ತದೆ ಅಂತ ಪ್ರಶ್ನೆ ಕೇಳಿದ್ದಾರೆ. ಸೊ 113ನೇ ಪ್ರಶ್ನೆ, ಕನ್ಸ್ಟ್ರಕ್ಟಿವಿಸಮ್ ಅಂದರೆ ಆಪ್ಷನ್ 2 ರಚನಾತ್ಮಕತೆ ಅನ್ನೋದು ಸರಿಯಾದ ಆನ್ಸರ್ ಆಗುತ್ತೆ. ಸೊ ಯೂಸಿಂಗ್ ರಿಯಲ್ ವರ್ಡ್ ಕಾಂಟೆಕ್ಸ್ಟ್ ಟು ಬಿಲ್ಡ್ ನಾಲೆಡ್ಜ್. ಸೊ ರಚನಾತ್ಮಕತೆ ಅಥವಾ ಕನ್ಸ್ಟ್ರಕ್ಟಿವಿಸಮ್ ಅನ್ನೋದು ಸರಿಯಾದ ಉತ್ತರ ಆಗಿರುತ್ತೆ ಈ ಒಂದು ಪ್ರಶ್ನೆಗೆ. ನೆಕ್ಸ್ಟ್ 114ನೇ ಪ್ರಶ್ನೆ, 6ನೇ ತರಗತಿಯ ರಾಹುಲ್ ತಾನು ಈಗಾಗಲೇ ಕಲಿತಿರುವುದರೊಡನೆ ಹೊಸ ವ್ಯಾಕರಣ ತತ್ವಗಳನ್ನು ಗುರುತಿಸೋದನ್ನು ಕಲ್ತಿದ್ದಾನೆ. ಈ ಕೆಳಗಿನವುಗಳಲ್ಲಿ ಯಾವ ತಂತ್ರ ಇದರಲ್ಲಿ ಇದೆ ಅಂತ ಕೇಳಿದ್ದಾರೆ. ಸೊ ಸರಿಯಾಗಿರ್ತಕ್ಕಂತಹ ಒಂದು ಆನ್ಸರ್ ಏನಿರ್ಬೋದು ಹಾಗಾದರೆ ಈ ಒಂದು ಪ್ರಶ್ನೆಗೆ, ತಿಳುವಳಿಕೆಯ ತಂತ್ರ ಅಂತ ಇದೆ. ದ ಸ್ಕ್ಯಾಫೋಲ್ಡಿಂಗ್ ಅಥವಾ ಕನೆಕ್ಟಿಂಗ್, ಲಿಂಕಿಂಗ್ ನ್ಯೂ ಗ್ರಾಮರ್ ಟು ನೋನ್ ಕಾನ್ಸೆಪ್ಟ್ಸ್. ಸೊ ಹಾಗಾಗಿ ತಿಳುವಳಿಕೆಯ ತಂತ್ರ ಅನ್ನೋದು. ನೆಕ್ಸ್ಟ್ ಮುಂದಿನ ಪ್ರಶ್ನೆ, ಒಬ್ಬ ಅಧ್ಯಾಪಿಕೆಯು 7ನೇ ತರಗತಿಯಲ್ಲಿ 7 ವಾಕ್ಯಗಳ ಒಂದು ಸಣ್ಣ ಪಠ್ಯವನ್ನು ಓದ್ತಾಳೆ. ನಂತರ ಆಕೆಯು ವಿದ್ಯಾರ್ಥಿಗಳಿಗೆ ಇದನ್ನು ಎಚ್ಚರಿಕೆಯಿಂದ ಆಲಿಸಲು ಹೇಳಿ ಮತ್ತು ಇದಕ್ಕೆ ಹತ್ತಿರವಾದ ಆದರೆ ಇದಕ್ಕಿಂತ ಭಿನ್ನವಾದ ಪಠ್ಯವನ್ನು ಸೃಷ್ಟಿಸಲು ಸೂಚಿಸುತ್ತಾಳೆ. ಇದರ ಹಿಂದಿನ ತಂತ್ರವನ್ನು ಏನೆಂದು ಹೇಳುತ್ತಾರೆ ಅಂತ ಪ್ರಶ್ನೆ ಇದೆ. ಸೊ ಇದಕ್ಕೆ ಟಾಪ್ ಡೌನ್ ಅಪ್ರೋಚ್ ಅಥವಾ ಆಪ್ಷನ್ 3 ಮೇಲ್ಮುಖ ತಂತ್ರ ಅಂತ ಹೇಳಿ ಕರೀತಾರೆ. ಆಪ್ಷನ್ 3. ನೆಕ್ಸ್ಟ್ 116ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ ಯಾವುದು ಕಲಿಕಾ ಫಲಿತವನ್ನು ಕುರಿತಂತೆ ಸರಿಯಾದ ಗುರಿಯಾಗಿದೆ ಅಂತ ಕೇಳಿದ್ದಾರೆ. ಆಪ್ಷನ್ ನಂಬರ್ 4 ನೋಡಿ, ಇಲ್ಲಿ ಎ ಮತ್ತು ಡಿ ಎರಡೂ ಸರಿ ಅನ್ನೋದು ಆನ್ಸರ್ ಆಗುತ್ತೆ. ಸೊ ಎ ಮತ್ತು ಡಿ ಏನು ಕೊಟ್ಟಿದ್ದಾರೆ, ಎ ವಸ್ತು ಕೇಂದ್ರಿತ ಕಲಿಕೆಯ ಬದಲಿಗೆ ಸಾಮರ್ಥ್ಯ ಆಧಾರಿತ ಕಲಿಕೆಯನ್ನು ಬಳಸೋದು. ಆ್ಯಂಡ್ ಡಿ ಒಂದು ನೋಡಿ, ತಮ್ಮ ನಿರ್ದಿಷ್ಟ ಉದ್ದೇಶಕ್ಕೆ ಅನುಗುಣವಾಗಿ ವಿದ್ಯಾರ್ಥಿಗಳು ತಮ್ಮ ಭಾಷೆ ಬಳಸುವಂತೆ ಸಾಧ್ಯವಾಗಿಸೋದು ಅಂತ. ಸೊ ಹಾಗಾಗಿ ಆಪ್ಷನ್ 4 ಸರಿಯಾಗಿರ್ತಕ್ಕಂಥ ಒಂದು ಆನ್ಸರ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ 117ನೇ ಒಂದು ಪ್ರಶ್ನೆ ನೋಡಿ, ಇಲ್ಲಿ
ಈ ಕೆಳಗಿನವುಗಳಲ್ಲಿ ಯಾವ ಹೇಳಿಕೆಯು ವ್ಯಾಕರಣ ಕಲಿಕೆಯ ಸಂದರ್ಭದಲ್ಲಿ ಬಳಸುವ ಕಾರ್ಯವಿಧಾನ ಜ್ಞಾನವನ್ನ ಕುರಿತಂತೆ ಅತ್ಯುತ್ತಮವಾಗಿ ವಿವರಿಸಲ್ಪಟ್ಟಿದೆ ಅಂತ ಕೇಳಿದ್ದಾರೆ. ಸೊ ಈ ಕ್ವೆಶ್ಚನ್ಗೆ ಆನ್ಸರ್ ಬಂದ್ಬಿಟ್ಟು ಆಪ್ಷನ್ 2 ನೋಡಿಲಿ, ವ್ಯಾಕರಣದ ರೂಪವೇನು ಎಂಬುದನ್ನ ಮತ್ತು ಅದರ ಬಳಕೆಯನ್ನ ಅರಿಯುವುದು ಅನ್ನೋದು ಸರಿಯಾಗಿರುವಂತಹ ಒಂದು ಆನ್ಸರ್ ಆಗಿರುತ್ತೆ. ಸೊ ಆಪ್ಷನ್ 2 ಸರಿಯಾದ ಉತ್ತರ ಈ ಒಂದು ಪ್ರಶ್ನೆಗೆ. ನೆಕ್ಸ್ಟ್ ಮುಂದಿನ ಪ್ರಶ್ನೆ 118ನೇ ಪ್ರಶ್ನೆ. ಸರ್ಕಾರಿ ಪ್ರೌಢಶಾಲೆಯ ಇಂಗ್ಲಿಷ್ ಅಧ್ಯಾಪಕರಾದ ಶ್ರೀಮತಿ ಉಷಾರಾಣಿಯು ತನ್ನ ವಿದ್ಯಾರ್ಥಿಗಳು ದಿನನಿತ್ಯದ ಉದ್ದೇಶಗಳನ್ನ ಪೂರೈಸಿಕೊಳ್ಳುವ ದಿಸೆಯಲ್ಲಿ ಇಂಗ್ಲಿಷ್ ಭಾಷೆಯನ್ನ ಕಲಿಯುವಂತೆ ಮಾಡ್ತಾಳೆ ಮತ್ತೆ ಇದರ ಮೂಲಕ ಭಾಷೆಯ ನಿಯಮಗಳನ್ನ ಕಲಿಸ್ತಾಳೆ. ಇವಳು ತನ್ನ ವಿದ್ಯಾರ್ಥಿಗಳಲ್ಲಿ ಏನನ್ನ ಬೆಳೆಸಲು ಪ್ರಯತ್ನಿಸ್ತಾ ಇದ್ದಾಳೆ ಅಂತ ಕ್ವೆಶ್ಚನ್. ಓಕೆನಾ. ಸೊ ಆಪ್ಷನ್ 1 ಸಂವಹನ ಕೌಶಲ್ಯ ಅಥವಾ ಕಮ್ಯುನಿಕೇಷನ್ ಸ್ಕಿಲ್, ಕಮ್ಯುನಿಕೇಟಿವ್ ಸ್ಕಿಲ್ಸ್, ಸೊ ಯೂಸಿಂಗ್ ಲ್ಯಾಂಗ್ವೇಜ್ ಫಾರ್ ಡೈಲಿ ಪರ್ಪೋಸಸ್. ಸೊ ಹಾಗಾಗಿ ಆಪ್ಷನ್ 1 ಕಮ್ಯುನಿಕೇಟಿವ್ ಸ್ಕಿಲ್ಸ್ ಅಥವಾ ಸಂವಹನ ಕೌಶಲ್ಯ ಅನ್ನೋದು ಆನ್ಸರ್ ಆಗುತ್ತೆ. ಆ್ಯಂಡ್ ನೆಕ್ಸ್ಟ್ 119ನೇ ಪ್ರಶ್ನೆ. ಒಬ್ಬ ಶಿಕ್ಷಕಿ 7ನೇ ತರಗತಿಯ ವಿದ್ಯಾರ್ಥಿಗಳ ತಪ್ಪುಗಳ ಒಂದು ಖಚಿತ ಮಾದರಿಯನ್ನು ಸಂಗ್ರಹಿಸಿ ತಿಂಗಳಿಗೊಮ್ಮೆ ತರಗತಿಯಲ್ಲಿ ವಿದ್ಯಾರ್ಥಿಗಳು ತಮ್ಮ ತಪ್ಪನ್ನು ಅರಿಯಲು ಚರ್ಚೆ ಮಾಡ್ತಾಳೆ. ಸೊ ಆಕೆ ಈ ತಪ್ಪುಗಳನ್ನ ಯಾರು ಮಾಡಿದ್ರು ಅಂತ ಹೇಳಲ್ಲ. ಸೊ ಆಕೆ ತನ್ನ ವಿದ್ಯಾರ್ಥಿಗಳಿಗೆ ತಮ್ಮ ತಪ್ಪನ್ನು ಗುರುತಿಸಿಕೊಳ್ಳೋದಕ್ಕೆ ಹೇಳ್ತಾಳೆ. ಸೊ ಈ ಅಭ್ಯಾಸವನ್ನ ಏನಂತ ಹೇಳಿ ಕರೀತಾರೆ ಅನ್ನೋದು. ಸೊ ಆಪ್ಷನ್ 4 ತಪ್ಪುಗಳ ವಿಶ್ಲೇಷಣೆ ಅನ್ನೋದು ಆನ್ಸರ್ ಆಗುತ್ತೆ, ಎರರ್ ಅನಾಲಿಸಿಸ್ ಅನ್ನೋದು. ಓಕೆ. ನೆಕ್ಸ್ಟ್ ಕೊನೆಯ ಒಂದು ಪ್ರಶ್ನೆ. ನಾವು ಕೇಳುವ ಅಥವಾ ನೋಡುವ ಪದಗಳನ್ನು ಗುರುತಿಸುವುದನ್ನ ಹೀಗೆಂದು ಕರೆಯುತ್ತಾರೆ ಅಂತ ಕೇಳಿದ್ದಾರೆ. ಏನಂತ ಹೇಳಿ ಕರೀತಾರೆ? ನಾವು ಕೇಳಿಸ್ಕೊಳ್ತಕ್ಕಂತಹ ಅಥವಾ ನೋಡುವಂತಹ ಪದಗಳನ್ನು ಐಡೆಂಟಿಫೈ ಮಾಡೋದನ್ನ ಏನಂತ ಹೇಳಿ ಕರಿತೀವಿ? ಆಪ್ಷನ್ 3 ಗ್ರಹಿಕಾ ಶಬ್ದ ಅಂತ ಹೇಳಿ ಕರಿತೀವಿ, ರಿಸೆಪ್ಟಿವ್ ವೊಕ್ಯಾಬುಲರಿ. ವರ್ಡ್ಸ್ ವಿ ರೆಕಗ್ನೈಸ್ ವೆನ್ ವಿ ಹಿಯರ್ ಆರ್ ಸಿ ದೆಮ್ ಕಾಲ್ಡ್ ರಿಸೆಪ್ಟಿವ್ ವೊಕ್ಯಾಬುಲರಿ, ಗ್ರಹಿಕಾ ಶಬ್ದ. ಸೊ ಆಪ್ಷನ್ 3 ಆನ್ಸರ್ ಆಗುತ್ತೆ. ಸೊ ಇದಾಗಿತ್ತು ಇವತ್ತಿನ ಒಂದು ಏನು ಕನ್ನಡಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಂಭವನೀಯ ಕೀ ಆನ್ಸರ್ಸ್. ಈ ಒಂದು ಕ್ವೆಶ್ಚನ್ ಪೇಪರಲ್ಲಿ ನೀವು ಎಷ್ಟು ಕ್ವೆಶನ್ಸ್ಗೆ ಆನ್ಸರ್ ಮಾಡಿದ್ದೀರಾ ಅನ್ನೋದನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಹೋಪ್ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ, ಅನುಕೂಲ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳೇನೇ ಇದ್ರೂ ಕೂಡ ನನಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.